ವೆಲ್ಕಮ್ ವೆಲ್ಕಮ್ ತುಂಬ ಸಂತೋಷ ಇವತ್ತು ಈ ದೂರದರ್ಶನ ಮೂಲಕ ನಿಮ್ಮನ್ನು ಭೇಟಿಯಾಗುವುದು. ಗುಡಾರದ ಸೇವೆ, ಆ ಗುಡಾರದ ಸೇವೆಯಲ್ಲಿ ಅಥವಾ ಸ್ಯಾಂಚುರಿ ಸರ್ವಿಸ್ ಅಂತ ನಾವೇನು ಹೇಳ್ತೀವೋ ಅದರಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶವನ್ನು ನಾವು 3 ಭಾಗದಲ್ಲಿ ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಖಂಡಿತವಾಗ್ಲೂ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಆತ್ಮಿಕ ಬೆಳವಣಿಗೆಗೆ ಸಾಕಷ್ಟು ಮಾಹಿತಿಗಳು ಸಿಕ್ಕುತ್ತೆ ಎಂಬತಕ್ಕಂಥದ್ದೇ ನಮ್ಮ ನಂಬಿಕೆ. ಬನ್ನಿ ನಮ್ಮ ಅತಿಥಿಯನ್ನು ಸ್ವಾಗತ ಮಾಡೋಣ. ಯವನಸ್ಥರು ಅಂತ ಹೇಳೋಕ್ಕಾಗೋದಿಲ್ಲ, ಆದರೂ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅಶೋಕ್ ಅವ್ರನ್ನ ಸ್ವಾಗತ ಮಾಡೋಣ. ನಮಸ್ಕಾರ ಬೋಧಕರಾದ ಅಶೋಕ್ ಅವರೇ. ನಮಸ್ಕಾರ ಡೆನಿಸ್ ಅವರೇ. ತುಂಬ ಸಂತೋಷ ಅಶೋಕ್, ನೀವು ಬಂದಿರೋದು. ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅಂತ ನಾನು ನಿಮಗೆ ಪರಿಚಯ ಮಾಡಿಕೊಟ್ಟೆ. ಸಮಯನ ವ್ಯರ್ಥ ಮಾಡದೆ ನಾವು ದೋಷ ಪರಿಹಾರಕ ದಿನ ಅಥವಾ ದ ಡೇ ಆಫ್ ಅಟೋನ್ಮೆಂಟ್. ಈಗ ದಿನನಿತ್ಯವೂ ಒಂದು ಹೋರಿಯನ್ನು ಅಥವಾ ಒಂದು ಪ್ರಾಣಿಯನ್ನು ಬಲಿ ಕೊಟ್ಟು ಆ ರಕ್ತವನ್ನು ತೆಗೆದುಕೊಂಡು ಹೋಗಿ ಆ ಪವಿತ್ರ ಸ್ಥಳಕ್ಕೂ ಪವಿತ್ರ ಸ್ಥಳಕ್ಕೂ ಇರ್ತಕ್ಕಂಥ ಆ ಒಂದು ಸ್ಥಳದಲ್ಲಿ ಅದನ್ನು ಚಿಮುಕಿಸಿ ವರ್ಷಕ್ಕೆ ಒಂದು ಸಾರಿ ಶುದ್ಧೀಕರಣ ಮಾಡ್ತಕ್ಕಂಥ ದಿನಾನೇ ಅದು ಅಂತ ನಾವೆಲ್ಲರೂ ನಂಬ್ಕೊಂಡಿದ್ದೀವಿ. ಅದಕ್ಕಿನ್ನೂ ಬೇರೆ ಏನಾದರೂ ಮಾಹಿತಿನ ಕೊಡಿ. ನೋಡಿ, ಇಲ್ಲಿ ನಾವು ಈ ಗುಡಾರದ ಸೇವೆಯಲ್ಲಿ ಮುಖ್ಯವಾಗಿ ನಾವು ಗಮನಿಸೋದೇನು ಅಂದರೆ, ಪಾಪ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅದು ಪರ್ಯಾಂತರಗೊಳ್ಳುತ್ತೆ, ಒಳಕ್ಕೋಗುತ್ತೆ. ಅಂದರೆ ಟ್ರಾನ್ಸ್ಫರ್ ಅಂತ ನಾವೇನು ಹೇಳ್ತೀವಿ, ಇಲ್ಲಿಂದ ಅಲ್ಲಿಗೆ ವರ್ಗಾವಣೆ. ಈಗ ಗುಡಾರದ ಬಾಗಿಲಲ್ಲಿ ಆ ವ್ಯಕ್ತಿ ತನ್ನ ಪಾಪವನ್ನು ಅರಿಕೆ ಮಾಡಿಕೊಂಡು ಅದನ್ನು ಕಡಿದಾಗ, ಆ ಕುರಿಮರಿಯನ್ನು ಕಡಿದು ಆ ರಕ್ತವನ್ನು ತೆಗೆದುಕೊಂಡೋಗಿ ಯಾಜಕನು ಮಹಾಪರಿಶುದ್ಧ ಸ್ಥಳದಲ್ಲಿ ಇಟ್ಟಾಗ ಇಲ್ಲಿಂದ ರಕ್ತ ಅಥವಾ ಅವನ ಪಾಪಗಳು ಇಲ್ಲಿಂದ ಗುಡಾರದ ಒಳಗಡೆ ಇರುವಂಥ ಪರಿಶುದ್ಧ ಸ್ಥಳದಲ್ಲಿ ಕೇಂದ್ರೀಕೃತವಾಗುತ್ತೆ, ಅಲ್ಲಿ ಸ್ಟೋರ್ ಆಗುತ್ತೆ. ಅದನ್ನು ಏನು ಮಾಡಬೇಕು ಅಂದರೆ, ವರ್ಷಕ್ಕೆ ಒಮ್ಮೆ ಅದನ್ನು ಕೂಡ ಹೊರಗಡೆ ಹಾಕಬೇಕು. ಅಂದರೆ ಕ್ಲೆನ್ಸಿಂಗ್ ಅಂತ. ಇದನ್ನು ದೋಷ ಪರಿಹಾರಕ ದಿನ ಅಂತ ನಾವೇನಕ್ಕೆ ಕೇಳ್ತೀವಿ ಅಂದರೆ, ಓಕೆ, ಈಗ ಈ ದೋಷ ಪರಿಹಾರಕ ದಿನಕ್ಕೆ ಗುಡಾರದ ಸೇವೆಯ ಅಲ್ಲಿದ್ದಂಥ ಯಾಜಕರು ಯಾವ ರೀತಿಯಾದ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ರು? ಸಿದ್ಧತೆ ಅಂತ ನಾವು ಹೇಳೋದಕ್ಕಿಂತ ಮುಂಚೆ ಇದು ವಿಶೇಷವಾಗಿ ಯಾಕೆ ಇದು ಅಷ್ಟು ಪ್ರಾಮುಖ್ಯತೆ ಅಂದರೆ, ಗುಡಾರವನ್ನು ಶುದ್ಧ ಮಾಡುವಂಥದ್ದು, ಪಾಪವನ್ನು ಹೊರಗಡೆ ಹಾಕಬೇಕು. ಇದಕ್ಕೆ ಯಾವ ರೀತಿ ಸಿದ್ಧ ಮಾಡ್ಕೊಳ್ತಾ ಇದ್ರು ಅಂದರೆ, ನಾಟ್ ಓನ್ಲಿ ಯಾಜಕರು, ಅಲ್ಲಿದ್ದಂಥ ಎಲ್ಲ ಜನರು, ದೇಶದಲ್ಲಿದ್ದಂಥ ಎಲ್ಲ ಜನರಿಗೂ ಈ ದೋಷ ಪರಿಹಾರಕ ದಿನದಿಂದ ಅವರಿಗೆ ಅನೌನ್ಸ್ಮೆಂಟ್ ನಡೀತಾ ಇತ್ತು. 7ನೇ ತಿಂಗಳಿನ ಮೊದಲನೇ ದಿನದಲ್ಲಿ ಈ ಅನೌನ್ಸ್ಮೆಂಟ್ ನಡೀತಾ ಇತ್ತು. 10 ದಿನಗಳು ಅವ್ರು ಏನು ಮಾಡಬೇಕು ಅಂದರೆ ಸಿದ್ಧಪಡಿಸ್ಕೊಳ್ಬೇಕು. ಟಿಶ್ರಿ ಅಂತ ಹೇಳ್ತಾರೆ. ಈ 7ನೇ ತಿಂಗಳನ್ನು ಹೀಬ್ರೂ ಭಾಷೆಯಲ್ಲಿ ಟಿಶ್ರಿ ಅಂತಾರೆ, ಯಹೂದ್ಯರ ಕ್ಯಾಲೆಂಡರ್ ಪ್ರಕಾರ. ಈ ತಿಂಗಳಲ್ಲಿ ಮೊದಲನೇ ದಿನದಲ್ಲಿ ಅನೌನ್ಸ್ಮೆಂಟ್ ನಡೆಯುತ್ತೆ. ಈ 10 ದಿನಗಳು ಏನು ಮಾಡಬೇಕು ಅಂದರೆ, ಎಲ್ಲ ಜನರು ಕೂಡ ತಮ್ಮನ್ನು ತಾವು ಪರಿಶೋಧಿಸಿಕೊಂಡು ಏನಾದರೂ ತಪ್ಪುಗಳಿದೆಯಾ, ಏನಾದರೂ ಇದ್ದರೆ ಬಂದು ಅಲ್ಲಿಗೆ ಸಮರ್ಪಿಸ್ಕೊಳ್ಬೇಕು. ಮತ್ತು ಎಲ್ಲರೂ ಯೆರೂಸಲೇಮ್ಗೆ ಬರಬೇಕು, ಅಥವಾ ದೇವದರ್ಶನದ ಗುಡಾರ ಎಲ್ಲಿದೆಯೋ ಅಲ್ಲಿ ಬರಬೇಕು. ಯಾರು ಬರೋದಿಲ್ವೋ ಅವರನ್ನು ಕುಲದಿಂದ ತೆಗೆದು ಹೊರಗೆ ಹಾಕ್ತಾರೆ. ಅಂದರೆ ಪ್ರತಿಯೊಬ್ಬರು ಆ ಜಾತ್ರೆಗೆ ಬರಲೇಬೇಕು. ಸೊ ಈ ಶುದ್ಧೀಕರಣ ಎಂಬತಕ್ಕಂಥದ್ದು ಬರೀ ಯಾಜಕರಿಗೆ ಮಾತ್ರ ಅಲ್ಲ, ಅಥವಾ ಗುಡಾರದ ಆ ಒಂದು ಸ್ಥಳಕ್ಕೆ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಇದ್ದಂಥ ಎಲ್ಲ ಜನರಿಗೂ ಕೂಡ ಇದರಲ್ಲಿ ಪಾಲಿತ್ತು ಅಲ್ವೇ? ಹೌದು, ಖಂಡಿತವಾಗ್ಲೂ. ಯಾಕಂದರೆ ಎಲ್ಲರೂ ಬಂದು ಅವರವರ ಪಾಪಗಳನ್ನು ಒಪ್ಕೊಳ್ಬೇಕಿತ್ತು. ಮತ್ತು ಎಲ್ಲರ ಪರವಾಗಿ ಮಹಾಯಾಜಕನು ಅತಿ ಪರಿಶುದ್ಧ ಸ್ಥಳಕ್ಕೆ ಹೋಗುವಂಥ ಒಂದು ಅವಕಾಶ ಈ ದಿನದಲ್ಲಿ ಇದ್ದಿದ್ದರಿಂದ ಹಗ್ಗ ಕಟ್ಕೊಂಡು ಆ ಗಂಟೆಯನ್ನು ಹಾಕೊಂಡು ಒಳಗೆ ಹೋಗಿ ಆ ಒಂದು ಪವಿತ್ರವಾದ ಕೆಲಸವನ್ನು ಮಾಡಿ ಪಾಪ ಇಲ್ಲದೆ. ಹೌದು, ಇಷ್ಟೆಲ್ಲ ಮಾಡಬೇಕು ಅಂದರೆ 10 ದಿನಗಳ ಸಿದ್ಧತೆ ಬೇಕಿತ್ತು. ಸಿದ್ಧತೆ ಯಾಜಕರು ಸಿದ್ಧ ಮಾಡ್ಕೊಳ್ಬೇಕು, ಜನರು ಸಿದ್ಧ ಮಾಡ್ಕೊಳ್ಬೇಕು, ಮತ್ತು ಮಹಾಯಾಜಕನು ಕೂಡ ಸಿದ್ಧಪಡಿಸ್ಕೊಳ್ಬೇಕು. ಯಾಕಂದರೆ ಈ ಮಹಾಯಾಜಕನು ಏನು ಮಾಡ್ತಾನೆಂದರೆ, ಈ ಟಿಶ್ರಿ ತಿಂಗಳಿನ 7ನೇ ತಿಂಗಳಿನ ಮೊದಲನೇ ದಿನದಲ್ಲಿ ತನ್ನ ಮನೆಯಿಂದ ಹೊರಟು ಅಲ್ಲಿಗೆ ಬರ್ತಾನೆ, ದೇವಾಲಯಕ್ಕೆ ಬಂದು ಈ 10 ದಿನಗಳು ಅವನು ಕೂಡ ಉಪವಾಸವಿದ್ದು ಅವನು ಸಿದ್ಧಪಡಿಸ್ಕೊಳ್ತಾನೆ. ಯಾವ ರೀತಿ ಕಾರ್ಯಗಳನ್ನು ಮಾಡಬೇಕು, ಏನು ಮಾಡಬೇಕು ಅಂಥೇಳಿ ದೇವರಲ್ಲಿ ಭಯಭಕ್ತಿಯಿಂದ ತನ್ನ ಎಲ್ಲ ಪಾಪಗಳನ್ನು ಒಪ್ಕೊಂಡು. ಈ ಜೂಯಿಷ್ ಕ್ಯಾಲೆಂಡರ್ ಪ್ರಕಾರ ಅಥವಾ ಎನ್ಸೈಕ್ಲೋಪೀಡಿಯಾದಲ್ಲಿ ನೋಡಿದ್ರೆ ಇದು ಮಹಾ ದೊಡ್ಡ ದಿನ. ಅಂದರೆ ಹಬ್ಬದಗಳೇ ತುಂಬ ದೊಡ್ಡ ಹಬ್ಬ. ಯಹೂದ್ಯರಿಗೆ ಅನೇಕ ಹಬ್ಬಗಳಿದ್ವು, ಅದರಲ್ಲಿ ದೊಡ್ಡದು ಪಸ್ಕಾ ಹಬ್ಬ. ಪಸ್ಕಾ ಹಬ್ಬಕ್ಕಿಂತ ದೊಡ್ಡದಾಗಿರುವಂಥದ್ದು ದೋಷ ಪರಿಹಾರಕ ದಿನ. ಯಾಕಂದರೆ ಈ ದಿನದಲ್ಲಿ ಯೆಹೋವ ದೇವರು ಗುಡಾರದಲ್ಲಿರುವಂಥ ಎಲ್ಲ ಪಾಪಗಳನ್ನು ತೆಗೆದು ಹೊರಗಡೆ ಹಾಕುವಂಥ ದಿನ. ಆದ್ದರಿಂದ ಎಲ್ಲರಿಗೂ ವಿಶೇಷವಾದ ದಿನ ಅಂತ ನಾವು ಪರಿಗಣಿಸ್ಬೋದು. ಆವತ್ತು ಏನಾದರೂ ಬಲಿ
ಏನಾದರೂ ನಡೀತಾ ಇತ್ತಾ, ಅಥವಾ ಇಲ್ಲ ಬರೀ ಯಾಜಕರು ಒಳಗೋಗಿ ಆ ತೆರೆಯನ್ನು ಶುದ್ಧೀಕರಣ ಮಾಡ್ತಕ್ಕಂಥದ್ದು, ಅಥವಾ ಬೇರೆ ಯಾವ ರೀತಿಯಾಗಿ ಅಲ್ಲಿ ಮಾಡ್ತಾ ಇದ್ರು ಅದನ್ನು? ನೋಡಿ, ಇದೆಲ್ಲ ಯಾವ ರೀತಿ ನಡೀತಾ ಇತ್ತು ಅಂದರೆ, ಮೊದಲನೇ ಆ ದಿನದಲ್ಲಿ, ಈ ಮಹಾ ದೋಷ ಪರಿಹಾರಕ ದಿನದ ಮೊದಲನೇ ಭಾಗದಲ್ಲಿ, ಅದರ ಹಿಂದಿನ ದಿನವೇ ಈ ಯಾಜಕನು, ಮಹಾಯಾಜಕನು ದೇವಸ್ಥಾನಕ್ಕೆ ಬಂದು ಆ ರಾತ್ರಿ ಅವನು ಅಲ್ಲೇ ಇರ್ತಾನೆ. ಆ ರಾತ್ರಿ ಅವನು ನಿದ್ದೆ ಮಾಡೋದಿಲ್ಲ, ಪೂರ್ತಿ ಒಂದು ನೈಟ್. ಅಂದರೆ ಆ ದೋಷ ಪರಿಹಾರಕ ದಿನ ನಾಳೆ ಆದರೆ ಇವತ್ತು ರಾತ್ರಿ ಅವನು ನಿದ್ದೆ ಮಾಡೋದಿಲ್ಲ. ಬೆಳಗ್ಗೆ ಎಲ್ಲರೂ ಬೇಗ ಎದ್ದೊಳ್ತಾರೆ. ಎದ್ದ ತಕ್ಷಣ ಯಾಜಕನು, ಮಹಾಯಾಜಕನು ಎಲ್ಲರೂ ಕೂಡ ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿ ಅವರ ವಿಶೇಷ ವಸ್ತ್ರಗಳನ್ನು ಧರಿಸ್ಕೊಳ್ತಾರೆ. ನೋಡಿ, ಈ ಮಹಾದಿನಕ್ಕೆ 3 ಮಹಾಯಾಜಕರನ್ನ ಆರಿಸ್ಕೊಳ್ತಾರೆ. ಒಬ್ಬರು ಆ ಕಾರ್ಯವನ್ನು ಮಾಡುವಂಥವ್ರು, ಇನ್ನೊಬ್ಬರು ಜೂನಿಯರ್, ಅಂದರೆ ಸ್ವಲ್ಪ ವಯಸ್ಸಿನಲ್ಲಿ ಚಿಕ್ಕವರು, ಅವರು ಮಹಾಯಾಜಕರಾಗುವಂಥ ಎಲ್ಲ ಅರ್ಹತೆಗಳು ಇರುವಂಥವ್ರು. ಅವರು ಅದನ್ನು ಗಮನಿಸ್ಕೊಳ್ಳಿಕ್ಕೆ ಯಾವ ರೀತಿ ಮಾಡ್ತಾರೆ ಅಂತ. ಒಂದು ವೇಳೆ ಮಹಾಯಾಜಕನ ಸತ್ತೋದ್ರೆ ಈತನು ಇನ್ನೊಬ್ರು ಇದ್ದಾನಲ್ಲ, ಅವರು ಅದನ್ನು ಕಂಟಿನ್ಯೂಷನ್ ಮಾಡಬೇಕಲ್ಲ. ಸೊ ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ ಇತ್ತು ಯಾವಾಗಲೂ. ಹೌದು, ಎಲ್ಲಾ ರೀತಿಯಾದ ಒಂದು ಅನಾಹುತಕ್ಕೂ ಸಿದ್ಧರಾಗಿ ಆನಂತರ ಆ ದಿನಕ್ಕೆ ಪ್ರವೇಶ ಮಾಡ್ತಿದ್ರು ಅಲ್ವೇ? ಹೌದು. ನೋಡಿ, ಮತ್ತೆ ಒಬ್ಬ ಹಿರಿಕರು, ಅಂದರೆ ಸೀನಿಯರ್ ಹೈಪ್ರಿಸ್ಟ್, ಆ ದೇವಸ್ಥಾನದಲ್ಲಿ ಇರದೆ ರಿಟೈರ್ಡ್ ಆಗಿರುವಂಥ ಸೀನಿಯರ್ ಹೈಪ್ರಿಸ್ಟ್ ಒಬ್ರು ಇರ್ತಾಯಿದ್ರು. ಅವ್ರೇನು ಮಾಡ್ತಿದ್ರು ಅಂದರೆ, ಈ ಕಾರ್ಯಗಳು ಸುಸೂತ್ರವಾಗಿ ನಡೀತಾ ಇದೆಯಾ ಇಲ್ವಾ ಅಂತ ಗಮನಿಸೋಕೆ ಒಬ್ರು ಇರ್ತಾಯಿದ್ರು. ಒಟ್ಟಿನಲ್ಲಿ 3 ಮಹಾಯಾಜಕರು ಆ ದಿನದಲ್ಲಿ ಅಲ್ಲಿರ್ತಾಯಿದ್ರು. ಅದರಲ್ಲಿ ಈ ಕಾರ್ಯವನ್ನು ನಡೆಸುವಂಥವ್ರು ಮಾತ್ರ ವಿಶೇಷವಾಗಿ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಿತ್ತು. ಆಧ್ಯಾತ್ಮಿಕವಾದಂಥ ಸಿದ್ಧತೆ, ಶಾರೀರಿಕವಾದಂಥ ಸಿದ್ಧತೆ, ಈ ಎಲ್ಲವನ್ನು ಮಾಡಿಕೊಂಡು ತನ್ನ ವಸ್ತ್ರಗಳನ್ನೆಲ್ಲ ಧರಿಸ್ಕೊಳ್ಬೇಕು. ಸ್ನಾನ ಮಾಡಿ ಆ ವಸ್ತ್ರಗಳನ್ನೆಲ್ಲ ಧರಿಸ್ಕೊಂಡು, ಮಹಾಯಾಜಕನ ಉಡುಪುಗಳನ್ನೆಲ್ಲ ಹಾಕ್ಕೊಂಡು ಅವನು ಮಾನಸಿಕವಾಗಿ ಸಿದ್ಧ ಆಗಬೇಕಿತ್ತು. ಯಾಕಂದರೆ ಆ ದಿನ ಎಲ್ಲ ಸರ್ವ ಇಸ್ರಾಯೇಲರ ಸಮೂಹದ ಪರವಾಗಿ ಆತನು ದೇವರ ಸನ್ನಿಧಿಗೆ ಹೋಗ್ತಾ ಇದ್ದಾನೆ. ವರ್ಷದಲ್ಲಿ ಒಂದೇ ಒಂದು ಬಾರಿ ಮಾತ್ರ ಈ ಅವಕಾಶ. ದೇವರ ಸನ್ನಿಧಿಗೆ ಹೋದ್ಮೇಲೆ ಏನಾಗುತ್ತೆ ಅಂತ ನಾವು ಒಂದು ಸಣ್ಣ ವಿರಾಮದ ನಂತರ ಚರ್ಚೆ ಮಾಡೋಣ. ಒಂದು ಸಣ್ಣ ವಿರಾಮದ ನಂತರ ಈ ಪವಿತ್ರವಾದ ದಿನದಲ್ಲಿ ನಡೆದಿದ್ದು ನಿಮಗೆ ವಿವರಿಸ್ತೇವೆ. ಒಂದು ಸಣ್ಣ ವಿರಾಮದ ನಂತರ. ವೆಲ್ಕಮ್ ಬ್ಯಾಕ್. ದ ಡೇ ಆಫ್ ಅಟೋನ್ಮೆಂಟ್, ಅದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ವಿರಾಮಕ್ಕೆ ಹೋಗುವ ಮುನ್ನ ಅಶೋಕ್, ನೀವು ಹೇಳ್ತಾ ಇದ್ರೆ ಆವತ್ತು ಎಲ್ಲ ಯಾಜಕರು, ಹಿರಿಯ ಯಾಜಕರು, ದೊಡ್ಡ ಯಾಜಕರು ಎಲ್ಲರೂ ಸೇರಿ 3 ಜನ ಶುದ್ಧೀಕರಣವನ್ನು ಮಾಡಿ ಶಾರೀರಿಕವಾಗಿ ಶುದ್ಧರಾಗಿ, ಆನಂತರ ಮಾನಸಿಕವಾಗಿ ಶುದ್ಧರಾಗಿ, ಆನಂತರ ಏನಾಗ್ತದೆ ನೋಡಿ, ಈ ಇಬ್ಬರು ಯಾಜಕರು ಹೇಳಿದ್ನಲ್ಲ, ಮಹಾಯಾಜಕನು ಯಾರು ಮಾಡ್ತಾರೆ ಅವ್ರು ಬಿಟ್ಟು ಈ ಇಬ್ಬರು ಒಳಗೆ ಹೋಗ್ತಾ ಇರಲಿಲ್ಲ. ಆದರೆ ಇವರು ದೇವಾಲಯದ ಒಳಗಡೆ ಇರ್ತಾಯಿದ್ರು. ಪರಿಶುದ್ಧ ಸ್ಥಳದಲ್ಲಿ ಏನೇನು ನಡೆಯುತ್ತೆ ಅನ್ನೋದನ್ನು ನೋಡ್ತಾಯಿದ್ರು. ಮತ್ತು ಇದಾದ ನಂತರ ಮಹಾಯಾಜಕನು ಹೊರಗಡೆ ಬಂದು ಏನು ಮಾಡ್ತಾನೆ ಅಂದರೆ, 2 ಟಗರುಗಳನ್ನು ಆರಿಸ್ಕೊಳ್ತಾನೆ. ನೋಡಿ, ಸತ್ಯವೇದದಲ್ಲಿ ಓದೋಣ. ಯಾಜಕ ಕಾಂಡ 16:5 ಇಸ್ರಾಯೇಲರ ಜನಸಮೂಹದಿಂದ ದೋಷ ಪರಿಹಾರ ಯಜ್ಞಕ್ಕಾಗಿ 2 ಹೋತಗಳನ್ನು, ಸರ್ವಾಂಗ ಹೋಮಕ್ಕಾಗಿ 1 ಟಗರನ್ನು ತೆಗೆದುಕೊಂಡು ಬರಬೇಕು. ಆರೋನನು ತನಗೋಸ್ಕರವಾಗಿ ತಂದ ಹೋರಿಯನ್ನು ಸಮರ್ಪಿಸಿ ತನಗೋಸ್ಕರವೂ ತನ್ನ ಮನೆತವನದವರಿಗೋಸ್ಕರವೂ ದೋಷ ಪರಿಹಾರ ಮಾಡಬೇಕು. ಮೊದಲನೆಯದಾಗಿ ಮಹಾಯಾಜಕನು ತನ್ನ ಬಗ್ಗೆ ಮತ್ತು ತನ್ನ ಕುಟುಂಬದವರ ಪರವಾಗಿ 1 ಹೋರಿಯನ್ನು ಬಲಿ ಕೊಡಬೇಕು. ಅಂದರೆ ಆ ಹೋರಿಯನ್ನು ಬಲಿ ಕೊಟ್ಟು ತಾನು ಮತ್ತು ತನ್ನ ಕುಟುಂಬದವರು ದೋಷ ಪರಿಹಾರವನ್ನು ಕಂಡುಕೊಳ್ಳಬೇಕು. ಇದು ಮೊದಲನೇದು. ನಂತರ 2 ಟಗರುಗಳನ್ನು ತಗೊಳ್ಬೇಕು, ಹೋತಗಳನ್ನು, ಮೇಲ್ ಗೋಟ್ಸ್ ಅಂತ ಹೇಳ್ತೀವಿ. ಅವುಗಳನ್ನು ತೆಗೆದುಕೊಂಡು ಸಿದ್ಧವಾಗಿಟ್ಟಿರಬೇಕು. ಒಂದು ಜನರ ಪರವಾಗಿ, ಇನ್ನೊಂದು ಸೈತಾನನ ಪರವಾಗಿ ಇನ್ನೊಂದನ್ನು ಇಟ್ಕೊಂಡಿರ್ತಾರೆ. ಈ 2ನ್ನೂ ಇಟ್ಕೊಂಡು ಸಿದ್ಧಪಡಿಸ್ಕೊಳ್ತಾರೆ. ಸಿದ್ಧಪಡಿಸ್ಕೊಂಡ ನಂತರ ಮಹಾಯಾಜಕನು ಮೊದಲನೇ ಬಾರಿಗೆ ಏನು ಮಾಡ್ತಾನೆ ಅಂದರೆ, ಅವನ ಪರವಾಗಿ, ಅಂದರೆ ಅವನ ಮತ್ತು ಅವನ ಕುಟುಂಬದ ಪರವಾಗಿ ತಂದಂಥ ಹೋರಿಯನ್ನು ಕಡಿತಾನೆ. ಕಡಿದು ಅದು ಇನ್ನೂ ಸಾಯುವಂಥ ಸ್ಥಿತಿಯಲ್ಲಿ ಇರಬೇಕಾದ್ರೆ ಇವನೇನು ಮಾಡ್ತಾನೆ ಅಂದರೆ, ಪರಿಶುದ್ಧ ಸ್ಥಳದ ಒಳಕ್ಕೆ ಹೋಗಿ ಆ ಧೂಪ ನೈವೇದ್ಯವನ್ನು ತೆಗೆದುಕೊಂಡು ಒಳಗಡೆ ಧೂಪವನ್ನು ಹಾಕ್ತಾನೆ. ಧೂಪವನ್ನು ಹಾಕಿ ದೇವರ ಪ್ರಸನ್ನತೆಗೆ ಆ ಧೂಪ ಹೋಗುವ ರೀತಿಯಲ್ಲಿ ಮಾಡ್ತಾನೆ. ಅಂದರೆ ಪರಿಶುದ್ಧ ಸ್ಥಳದಿಂದ ಅತಿ ಪರಿಶುದ್ಧ ಸ್ಥಳಕ್ಕೆ ಆ ಧೂಪ ಹೋಗಬೇಕು. ಈ ಗುಡಾರ ಪೂರ್ತಿ ಧೂಪದಿಂದ ಕವರ್ ಆಗುತ್ತೆ, ಆ ಸುವಾಸನೆಯಿಂದ ತುಂಬಿಕೊಳ್ಳುತ್ತೆ. ಆಗ ಏನು ಮಾಡ್ತಾನೆ ಅಂದರೆ, ಈ ಹೋರಿಯ ರಕ್ತವನ್ನು ತೆಗೆದುಕೊಂಡು ಆತನು ಒಳಗಡೆ ಹೋಗ್ತಾನೆ. ಕೃಪಾಸನದ ಒಳಗಡೆ ಹೋಗಿ, ಆ ಕೃಪಾಸನ ಅಂದರೆ ಮರ್ಸಿ ಸೀಟ್ ಅಂತ ನಾವೇನು ಹೇಳ್ತೀವಿ, ಮಂದಸ, ದೇವರ ಮಂಜೂಷ, ಆ ಮಂಜೂಷದ
ಮೇಲೆ ಆ ರಕ್ತವನ್ನು ಚಿಮುಕಿಸ್ತಾನೆ. ಇದೇ ಮೊದಲ ಬಾರಿಗೆ ವರ್ಷದಲ್ಲಿ ಒಂದೇ ಒಂದು ಬಾರಿ ಅವನಿಗೆ ಆ ಮಂಜೂಷವನ್ನು ನೋಡುವಂಥ ಅವಕಾಶ. ಒಳಗಡೆ ಹೋಗಿ ಆ ರಕ್ತವನ್ನು ಚಿಮುಕಿಸಿ ಆ ಮಂಜೂಷದ ಸುತ್ತಲೂ ರಕ್ತವನ್ನು ಚಿಮುಕಿಸಿ ಹೊರಗಡೆ ಬರ್ತಾನೆ. ಬಂದು ಏನು ಮಾಡ್ತಾನೆ ಅಂದರೆ ಈ ಟಗರುಗಳಲ್ಲಿ ಒಂದನ್ನು ಅವನು ಕಡಿತಾನೆ. ಈ ಮಂಜೂಷವನ್ನು ಮಹಾಯಾಜಕ ಅದನ್ನು ತೆಗೆದು ಮನ್ನ ಅಥವಾ ಆರೋನಿನ ಕೋಲು ಅಥವಾ 10 ಆಜ್ಞೆಗಳು 10 ಆಜ್ಞೆಗಳನ್ನು ನೋಡಲಿಕ್ಕೆ ಕುತೂಹಲ ಬಂದರೆ ನೋಡಬಹುದಾ? ಇಲ್ಲ, ನೋಡ್ಬೋದೇನು, ಆದರೆ ನೋಡಲಿಕ್ಕೆ ಅವಕಾಶವಿಲ್ಲ. ಯಾಕಂದರೆ ಆತನು ಮಾಡಬೇಕಾದಂಥ ಕೆಲಸಗಳು ತುಂಬ ಇರುತ್ತೆ. ಇನ್ನೊಂದು ಅಲ್ಲಿ ಕ್ರಮಬದ್ಧವಾಗಿ ಮಾಡಬೇಕು, ಯಾವುದು ಹೆಚ್ಚು ಕಡಿಮೆ ಆಗಬಾರ್ದು. ಅವನು ಆ ಮಂಜೂಷದ ಮೇಲೆ ಹಾಕಬೇಕಂತ ರಕ್ತವನ್ನು ಎಲ್ಲೆಲ್ಲ ಹಾಕಿದ್ರೆ ತಪ್ಪಾಗುತ್ತೆ, ಅವನು ಸಾಯುವಂಥ ಅವಕಾಶಗಳು ಇರುತ್ತೆ. ಅದು ಎಲ್ಲವನ್ನು ಕ್ರಮಬದ್ಧವಾಗಿ ಮಾಡಬೇಕಾದ್ರಿಂದ ಹೊರಗಡೆ ಬಂದು ಈ ಟಗರುಗಳಲ್ಲಿ ಒಂದನ್ನು ಅವನೇನು ಮಾಡ್ತಾನೆ ಅಂದರೆ ಕಡಿತಾನೆ. ಕಡಿದು ಆ ಟಗರಿನ ರಕ್ತವನ್ನು ತೆಗೆದುಕೊಂಡು ಈ ಬಲಿಪೀಠದ ಮೇಲೆಯೂ ಅತಿ ಪರಿಶುದ್ಧ ಸ್ಥಳಕ್ಕೆ ಹೋಗಿ ಅದನ್ನು ಕೃಪಾಸನದ ಮೇಲೆ ಅಂದರೆ ಆ ಮಂಜೂಷದ ಮೇಲೆ ಚಿಮುಕಿಸಿ ಆ ಪರಿಹಾರವನ್ನು ಅಂದರೆ ಈಗೇನು ಮಾಡ್ತಿದ್ದಾನೆ ಅಂದರೆ ಒಳಗಿರುವಂಥ ಎಲ್ಲ ಪಾಪಗಳನ್ನು, ಒಳಗಡೆ ಸ್ಟೋರ್ ಆಗಿರುವಂಥ ಟ್ರಾನ್ಸ್ಫರ್ ಆಗಿರುವಂಥ ಎಲ್ಲ ಪಾಪಗಳನ್ನು, ವರ್ಷದಲ್ಲಿ ಆಗಿರುವಂಥ ಪಾಪಗಳನ್ನು ಅವನ ಮೇಲೆ ತೆಗೆದುಕೊಳ್ತಾ ಇದ್ದಾನೆ. ಯಾರ ಮೇಲೆ? ಮಹಾಯಾಜಕನ ಮೇಲೆ. ಅಂದರೆ ಒಳಗಿರುವಂಥ ಎಲ್ಲ ಪಾಪಗಳು ಈಗ ಮಹಾಯಾಜಕನ ಮೇಲಿವೆ. ಅವುಗಳನ್ನು ಏನು ಮಾಡ್ತಾನೆ ಅಂದರೆ ಹೊರಗಡೆ ತೆಗೆದುಕೊಳ್ತಾನೆ. ನೋಡಿ, ಇಲ್ಲಿ ಮಹಾಯಾಜಕನು ಕ್ರಿಸ್ತನಿಗೆ ಮಾದರಿ. ಕ್ರಿಸ್ತನು ನಮ್ಮ ಎಲ್ಲ ಪಾಪಗಳನ್ನು ಯಾವ ರೀತಿ ಆತನ ಮೇಲೆ ಹೊತ್ತುಕೊಂಡನೋ, ಯೆಶಾಯ 53ನೇ ಅಧ್ಯಾಯದಲ್ಲಿ ನಾವು ಓದುವುದಾದರೆ ಆತನು ನಮ್ಮ ಪಾಪಗಳಿಗಾಗಿ ಬಲಿಯಾದನು ಅಂತ. ಆ ಪಾಪಗಳನ್ನು ಹೊತ್ಕೊಂಡು ಮಹಾಯಾಜಕನು ಹೊರಗಡೆ ಬರ್ತಾನೆ. ಬಂದ ತಕ್ಷಣ ಇಸ್ರಾಯೇಲರ ಎಲ್ಲ ಜನಸಮೂಹದವರು ಎದುರು ನೋಡ್ತಾ ಇರ್ತಾರೆ. ಯಾಕಂದರೆ ಈ ಸಮಯದಲ್ಲಿ ಯಾಜಕನು ಸಾಯ್ಬೋದು. ಮಹಾಯಾಜಕನು ಒಂದು ವೇಳೆ ಅವನು ತಪ್ಪು ಮಾಡಿದರೆ ಅವನು ಹೊರಗಡೆ ಬಂದ ತಕ್ಷಣ ಇಲ್ಲಿ ಹೊರಗಡೆ ತುತ್ತೂರಿಗಳ ಧ್ವನಿ ಎಲ್ಲ ತುಂಬ ಚೆನ್ನಾಗಿ ಕೇಳಿಸುತ್ತೆ. ಆಗ ಏನು ಮಾಡ್ತಾನೆ ಅಂದರೆ ಇನ್ನೊಂದು ಟಗರನ್ನು ಇಟ್ಕೊಂಡಿದ್ದಾರಲ್ಲ ಅದರ ಮೇಲೆ ತನ್ನ ಕೈಗಳನ್ನು ಇಡ್ತಾನೆ. ತನ್ನ ಕೈಗಳನ್ನು ಇಟ್ಟಾಗ ಈ ಒಳಗಡೆ ಇರುವಂಥ ಎಲ್ಲ ಪಾಪಗಳು ಕೂಡ ಈಗ ಯಾರ ಮೇಲೆ ಬಂತು ಅಂದರೆ ಈ ಟಗರಿನ ಮೇಲೆ ಬಂತು. ಈ ಟಗರಿನ ಮೇಲೆ ಪಾಪಗಳು ಬಂದಾಗ ಈಗ ಗುಡಾರ ಸಂಪೂರ್ಣವಾಗಿ ಪರಿಶುದ್ಧವಾಗಿದೆ, ಶುದ್ಧವಾಯಿತು ಅಂತ ನಾವು ಗಮನಿಸಬೇಕು. ಇನ್ನೊಂದು ವರ್ಷದ ಪಾಪವನ್ನು ಹೊರ್ಕೊಳ್ಳೋಕ್ಕೆ ಶುದ್ಧರಾಗಿದೆ. ಹೌದು, ಈಗ 1 ವರ್ಷದ ಪಾಪ ಸಂಪೂರ್ಣವಾಗಿ ಗುಡಾರದಿಂದ ಹೊರಗಡೆ ಬಂದು ಆ ಟಗರಿನ ಮೇಲೆ ಇದೆ. ಆ ಪರದೆ ಪರಿಶುದ್ಧ ಸ್ಥಳಕ್ಕೂ ಅತಿ ಪರಿಶುದ್ಧ ಸ್ಥಳಕ್ಕೂ ಅಲ್ಲಿ ಇರ್ತಕ್ಕಂಥ ಪರದೆಯನ್ನು ಯಾವ ರೀತಿಯಾಗಿ ಅದನ್ನು ತೆಗೆದು ತೊಳೆಯೋದು, ನೀರೆಲ್ಲ ಹಾಕಿ ಏನಾದರೂ ಆ ಥರ ಏನಾದರೂ ಇದೆಯಾ? ಅದನ್ನು ಬದಲಾವಣೆ ಮಾಡ್ತಾರೆ, ಆ ಪರದೆಯನ್ನು ಬದಲಾವಣೆ ಮಾಡ್ತಾರೆ ಅಷ್ಟೇ. ಆದರೆ ಅದನ್ನು ತೊಳೆಯುವಂಥ ಅವಕಾಶಗಳು ಯಾವುದೂ ಇರಲ್ಲ. ಬದಲಾವಣೆ ಮಾಡಿ ಬೇರೆಯನ್ನು ಹಾಕ್ತಾರೆ. ಬೇರೆಯನ್ನು ಹಾಕಿದಾಗ ಆ ಯಾಜಕನ ಹೊರಗಡೆ ಬಂದ ನಂತರ ಇದನ್ನು ನಡೆಯುವಂಥ ಕಾರ್ಯಗಳು ಬಂದು ಈ ಎಲ್ಲ ಪಾಪಗಳನ್ನು ಹೊರಗಡೆ ತಂದಿರೋದ್ರಿಂದ ಈಗ ಆ ಪಾಪಗಳಿಗೆ ಬಾಧ್ಯನಾದಂಥ ಸೈತಾನನಿಗೆ ಸಾದೃಶ್ಯವಾಗಿರುವಂಥ ಆ ಟಗರಿನ ಮೇಲೆ ಆ ಕೈಗಳನ್ನು ಇಡ್ತಾನೆ. ಇಟ್ಟಾಗ ಅದನ್ನೇನು ಮಾಡ್ತಾನೆ ಅಂದರೆ ಅಲ್ಲಿಂದ ತೆಗೆದುಕೊಂಡು ಹೋಗಿ ಒಬ್ಬ ಬಲವಾದಂಥ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಅಡವಿಯಲ್ಲಿ ಅಥವಾ ಅರಣ್ಯದಲ್ಲಿ ಬಿಟ್ಟು ಬರ್ತಾನೆ. ಹೀಗೆ ಪ್ರತಿ ಆ ಒಂದು ದಿನ ಏನಾಗುತ್ತೆ ಅಂದರೆ ಈ ಮಹಾಯಾಜಕನ ಕೆಲಸ ಅಲ್ಲಿ ಪರಿಪೂರ್ಣವಾಗುತ್ತೆ. ಆದರೆ ಇನ್ನೊಂದು ಗಮನಿಸಬೇಕಾಗಿರೋದು, ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಸಂಧ್ಯಾ ನೈವೇದ್ಯ ಆರಾಧನೆಗಳು ನಡೆಯುತ್ತೆ. ಈ ಆರಾಧನೆಗಳನ್ನು ಕೂಡ, ಈ ಬಲಿಗಳನ್ನು ಕೂಡ ಆ ದಿನ ಮಹಾಯಾಜಕನೇ ಮಾಡ್ತಾನೆ. ಯಾಜಕರು ಯಾರೂ ಕಾರ್ಯಗಳಲ್ಲಿ ಪಾಲ್ಗೊಳ್ಳೋದಿಲ್ಲ. ಇನ್ನೊಂದು, ಈ ದಿನದಲ್ಲಿ ಯಾರೂ ಕೆಲಸ ಮಾಡಬಾರ್ದು. ಇದೊಂದು ಸಬ್ಬತ್ ದಿನ ಇದ್ದ ಹಾಗೆ, ಅಂದರೆ ರೆಸ್ಟ್. ಯಾರೂ ಕೆಲಸಕ್ಕೆ ಹೋಗಬಾರ್ದು. ಎಲ್ಲರೂ ಕೂಡ ಆ ದೇವಾಲಯದ ಹತ್ರ ಬರಬೇಕು, ತಮ್ಮ ಕುಟುಂಬಗಳನ್ನು ಕರ್ಕೊಂಬರಬೇಕು, ತಾವಾಗಿ ಬಂದು ಅದಕ್ಕೆ ಹಾಜರಾತಿಯನ್ನು ಕೊಡಬೇಕಾಗಿರುತ್ತೆ. ಸೊ ಅದು ಹಬ್ಬ ಅಂತ ಹೇಳೋಕ್ಕಾಗುತ್ತಾ, ಅಥವಾ ಒಂಥರ ಉಪವಾಸ ಜಪ ಥರ ಏನೋ ಕಾಣಿಸುತ್ತೆ? ಇದೇನು ಹಬ್ಬನ ಹೆಂಗೆ ಇದನ್ನು ಜನರು ಯಾವ ರೀತಿ ಇದನ್ನು ತೆಗೆದುಕೊಳ್ತಾ ಇದ್ರು? ಈಗ ಜನರು ಉಪವಾಸ ಇರಬೇಕಾಗಿಲ್ಲ ಆ ದಿನ, ಎಲ್ಲರೂ ಹಬ್ಬ ಅಂತ. ಯಾಕಂದರೆ ಆ ದಿನ ನಮ್ಮ ಪಾಪಗಳು ಪರಿಹಾರವಾಗುತ್ತದೆ, ಈ ಗುಡಾರದಿಂದ ಪಾಪಗಳನ್ನು ಸಂಪೂರ್ಣವಾಗಿ ತೆಗೆದಾಕ್ತೀವಿ ಅನ್ನೋ ಒಂದು ಆಲೋಚನೆಯಲ್ಲಿರೋದ್ರಿಂದ ನನ್ನ ಪಾಪಗಳು, ನಾನು ಮಾಡಿದಂಥ ಪಾಪ, ಇಂಥ ದಿನ ನಾನು ಪಾಪ ಮಾಡಿದ್ದೆ, ಇಂಥ ದಿನ ನನ್ನ ಪಾಪ ಅರಿಕೆ ಮಾಡ್ಕೊಂಡಿದ್ದೀನಿ, ಬಲಿ ಕೊಟ್ಟಿದ್ದೀನಿ, ಈ ದಿನ ಆ ಪಾಪಗಳೆಲ್ಲ ಅಲ್ಲಿಂದ ಹೊರಟೋಯ್ತು, ನಾನು ಸಂಪೂರ್ಣವಾಗಿ ನನಗೆ ಕ್ಷಮಾಪಣೆ ಸಿಕ್ಕಿದೆ ಅನ್ನೋ ಒಂದು ಆಲೋಚನೆಯಲ್ಲಿ ಎಲ್ಲರೂ ಕೂಡ ಇರಬೇಕಾಗುತ್ತೆ. ಆದ್ದರಿಂದ ಇದೊಂದು ಮಹಾ ದೊಡ್ಡ ದಿನ ಅಂತ ಇಸ್ರಾಯೇಲರು ಗಮನಿಸ್ತಾ ಇದ್ರು. ಇದರಲ್ಲಿ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಅಂಶವನ್ನು ನನಗೆ ಗೊತ್ತಾಗಲಿಲ್ಲ. ಆವಾಗ ಈ ಮಹಾಯಾಜಕ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾನೆ ಒಂದೇ ಒಂದು ದಿನ, ದೋಷ ಪರಿಹಾರಕ ದಿನದಲ್ಲಿ. ಹೌದು, ಅದು ಡೇ ಆಫ್ ಅಟೋನ್ಮೆಂಟಲ್ಲಿ.
ಆಗ ಬೇರೆ ಯಾಜಕರು ಏನು ಮಾಡ್ತಾ ಇದ್ರು? ಬೇರೆ ಯಾಜಕರು ಇದನ್ನು ಗಮನಿಸ್ಕೊಳ್ತಾರೆ, ಯಾವ ರೀತಿ ಮಾಡ್ತಿದ್ದಾನೆ. ಯಾಕಂದರೆ ಪ್ರತಿ ಹೆಜ್ಜೆ, ಪ್ರತಿ ಕಾರ್ಯ, ಪ್ರತಿಯೊಂದು ನಡವಳಿಕೆ ಕೂಡ ತುಂಬ ಮುಖ್ಯ ಮಹಾಯಾಜಕನು ಮಾಡುವಂಥದ್ದು. ಮಿಕ್ಕ ಯಾಜಕರು ಅದನ್ನು ಗಮನಿಸ್ತಾ ಇರ್ತಾರೆ. ಯಾರು ಮಹಾಯಾಜಕನಾಗಲಿಕ್ಕೆ ಎಲ್ಲ ಅರ್ಹತೆಗಳನ್ನು ಸಂಪಾದಿಸ್ಕೊಳ್ತಾ ಇರ್ತಾರೋ ಅಂಥವರು ಇನ್ನೂ ಹೆಚ್ಚಾಗಿ ಅದನ್ನು ಗಮನಿಸ್ತಾರೆ. ಯಾಕಂದರೆ ಆ ಒಂದು ದಿನದಲ್ಲಿ ಅವನು ದೇವರ ಪರಿಶುದ್ಧ ಸ್ಥಳಕ್ಕೆ, ದೇವರ ಪ್ರಸನ್ನತೆಯ ಬಳಿಗೆ ಹೋಗುವಂಥ ಅವಕಾಶ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಂಡು ವೆಲ್ಕಮ್ ಬ್ಯಾಕ್ ಪ್ರಿಯ ವೀಕ್ಷಕರೇ. ದೋಷ ಪರಿಹಾರಕ ದಿನ, ದ ಡೇ ಆಫ್ ಅಟೋನ್ಮೆಂಟ್, ಒಂದು ವರ್ಷ ಸೇರಿದಂಥ ಪಾಪಕ್ಕೆ ಪರಿಹಾರವನ್ನ ಮಾಡ್ತಕ್ಕಂಥ ಒಂದು ದಿನ. ಬನ್ನಿ ಅಶೋಕ್ ಅವರೇ, ಒಂದು ವರ್ಷದ ಪಾಪ, ಜನರ ಪಾಪ, ಆ ಒಂದು ಜನರ ಪಾಪವನ್ನು ಶುದ್ಧೀಕರಣ ಮಾಡ್ತಕ್ಕಂಥ ಒಂದು ದಿನ. ಹೌದು. ಆ ದಿನವು ಇತರರಿಗೆ, ಯಾಜಕರನ್ನ ಬಿಟ್ಟು, ಮಹಾಯಾಜಕರನ್ನ ಬಿಟ್ಟು ಇತರರಿಗೆ ಅದು ಹಬ್ಬದ ಸಮಾರಂಭನ ಅಥವಾ ದುಃಖದ ಸಮಾರಂಭನ? ಅಂದರೆ ಅದಕ್ಕಿಂತ ಮುಂಚೆ 10 ದಿನಗಳು ಅವರು ದುಃಖ ಪಟ್ಕೊಂಡು ಸಿದ್ಧಪಡಿಸ್ಕೊಳ್ಬೇಕು. ಆದರೆ ಆ ದಿನ ಒಮ್ಮೆ ಮಹಾಯಾಜಕನು ಅತಿ ಪರಿಶುದ್ಧ ಸ್ಥಳದಿಂದ ಹೊರಗಡೆ ಬಂದ ತಕ್ಷಣ ಇವರಿಗೆಲ್ಲ ಹಬ್ಬದ ವಾತಾವರಣ ಆಗುತ್ತೆ. ಇದು ಇಸ್ರಾಯೇಲರ ಚರಿತ್ರೆಯಲ್ಲಿ ತುಂಬ ಪ್ರಾಮುಖ್ಯವಾದಂಥ ದಿನ. ಎಷ್ಟೋ ದೊಡ್ಡ ದೊಡ್ಡ ಕಾರ್ಯಗಳು ಈ ದಿನದಲ್ಲಿ ನಡೀತಾ ಇದ್ದು. ಇದು ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾಯಿದ್ದು, ತಪ್ಪದೇ ನಡೆಸ್ಕೊಂಡು ಬರಬೇಕು. ಇದನ್ನು ನಮ್ಮ ಸಭೆಯಲ್ಲಿ ನಾವು ನೋಡಬೇಕಾದ್ರೆ 1844ರಲ್ಲಿ ವಿಲಿಯಂ ಮಿಲ್ಲರ್ ಅನ್ನೋರು ಇದರ ಬಗ್ಗೆ ತುಂಬ ಕೂಲಂಕುಷವಾದಂಥ ಒಂದು ಚರ್ಚೆಯನ್ನು ಮಾಡಿ, ಯೇಸು ಕ್ರಿಸ್ತನು ಪರಿಶುದ್ಧ ಸ್ಥಳವಾದ ಪರಲೋಕದಿಂದ ಅತಿ ಪರಿಶುದ್ಧ ಸ್ಥಳವಾದ ಈ ಲೋಕಕ್ಕೆ ಬರ್ತಾನೆ ಅಂಥೇಳಿ ಅಕ್ಟೋಬರ್ 22ನೇ ತಾರೀಕು ಎಲ್ಲರೂ ಸಿದ್ಧಪಟ್ಕೊಂಡು ನಿಂತ್ಕೊಂಡ್ರು. ಆದರೆ ಆ ದಿನ ಯೇಸು ಕ್ರಿಸ್ತನು, ಮಹಾಯಾಜಕನಾದಂಥ ಯೇಸು ಕ್ರಿಸ್ತನು ಪರಿಶುದ್ಧ ಸ್ಥಳದಿಂದ ಅತಿ ಪರಿಶುದ್ಧ ಸ್ಥಳಕ್ಕೆ ಹೋದನು. ಇದನ್ನು ಇವರು ತಪ್ಪಾಗಿ ತಿಳಿದುಕೊಂಡು ಇದು ಮಹಾ ದೋಷ ಪರಿಹಾರಕ ದಿನ, ಆದ್ದರಿಂದ ಆತನು ಇಲ್ಲಿಗೆ ಬರ್ತಾನೆ ಅಂತ ಹೇಳ್ಕೊಂಡ್ರು. ಆದರೆ ಇದು ಒಂದು ಮಹಾ ದುರಂತಕ್ಕೆ ಕಾರಣವಾಯಿತು, ನಿರಾಶೆಗೆ ಮತ್ತು ದುರಂತ. ಅನೇಕರು ಆಸ್ತಿಗಳನ್ನು ಮಾರ್ಕೊಂಡಿದ್ರು, ವ್ಯಾಪಾರಗಳನ್ನು ಬಿಟ್ಬಿಟ್ಟಿದ್ರು, ಎಲ್ಲರೂ ನಾವು ಪರಲೋಕಕ್ಕೂ ಕೊಟ್ಟೋಗ್ತೀವಿ ಅಂತ ಅಂದ್ಕೊಂಡಿದ್ರು. ಅವರೊಂದು ಸ್ಥಳವನ್ನು ಕೂಡ ನಿರ್ಧಾರ ಮಾಡ್ಕೊಂಡಿದ್ರು, ಇಲ್ಲಿ ಬರ್ತಾನೆ ಯೇಸು ಸ್ವಾಮಿ ಅಂತ. ಎಲ್ಲರೂ ಅಲ್ಲೋಗಿ ಕಾಯ್ತಾಯಿದ್ರು, ಮಧ್ಯರಾತ್ರಿ ಕಾದರು, 2 ಗಂಟೆವರೆಗೂ ಕಾದರು, ಬರಲಿಲ್ಲ. ಆದರೆ ನಿರಾಶೆ ಹೊಂದಿದಂಥವ್ರಿಗೆ ಮತ್ತೆ ಸತ್ಯವೇದವನ್ನು ಓದಿದಾಗ ಅವ್ರಿಗೆ ಅರ್ಥ ಆಗಿದ್ದೇನೆಂದರೆ, ಪರಲೋಕದಲ್ಲಿ ಕೂಡ ಪರಿಶುದ್ಧ ಸ್ಥಳ, ಅತಿ ಪರಿಶುದ್ಧ ಸ್ಥಳ ಇದೆ. ಇದು ಒಂದು ತೀರ್ಮಾನ ಅಥವಾ ತೀರ್ಪು ಕೊಡುವಂಥ ದಿನ. ನಾವು ಪರಿಶೀಲನಾ ತೀರ್ಪು ಅಂತ ಏನು ಹೇಳ್ತೀವಿ, ದ ಡೇ ಆಫ್ ಇನ್ವೆಸ್ಟಿಗೇಟಿವ್ ಜಡ್ಜ್ಮೆಂಟ್ ಅಂತ. ದೇವರು ನಮ್ಮ ಎಲ್ಲ ಪಾಪಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಶುರು ಮಾಡಿದ್ರು ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಈ ದಿನವನ್ನು ಅನೇಕರು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಡೆನ್ನಿಸ್ ಅವರೇ, ನಾನು ಹೇಳೋಕ್ಕೆ ಇಷ್ಟಪಡೋದೇನೆಂದರೆ, ಕೇವಲ ಇದನ್ನು ಹೆಮ್ಮೆಯಿಂದ ನಾವು ಹೇಳ್ತಾ ಇಲ್ಲ, ಕೇವಲ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆಯಲ್ಲಿ ಈ ಒಂದು ವಿಶೇಷವಾದ ಸತ್ಯದ ಆಲೋಚನೆ ಮತ್ತು ಅಧ್ಯಯನ ಮಾಡಲಿಕ್ಕೆ ಅನೇಕರು ಶ್ರಮ ವಹಿಸಿ ಅಧ್ಯಯನ ಮಾಡಿದ್ದಾರೆ. ಇವನ್ ವಿಲಿಯಂ ಮಿಲ್ಲರ್ ಅವರು ಅನೇಕ ವರ್ಷಗಳಾದ ಮೇಲೆ ಇದರ ಬಗ್ಗೆ ಒಂದು ಕೂಲಂಕುಷವಾದ ಅಧ್ಯಯನ ಮಾಡಿ ಒಂದು ತೀರ್ಮಾನಕ್ಕೆ ಬಂದರು. ಹೌದು, ಅಲ್ಲಿ ಪರಿಶುದ್ಧ ಸ್ಥಳದಿಂದ ಅತಿ ಪರಿಶುದ್ಧ ಸ್ಥಳಕ್ಕೆ. ನೋಡಿ, ಈ ದಿನ ಕೇವಲ ಸತ್ಯವೇದದ ಹಳೆ ಒಡಂಬಡಿಕೆ ಅಲ್ಲ, ನಮ್ಮ ಚರಿತ್ರೆಯಲ್ಲೂ ಕೂಡ, ನಮ್ಮ ಸಭೆಯ ಚರಿತ್ರೆಯಲ್ಲೂ ಕೂಡ ಒಂದು ಪ್ರಮುಖವಾದ ಪಾತ್ರವನ್ನು ಇದು ವಹಿಸಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈಗ ನಾವು ಈ ಮಹಾ ದೋಷ ಪರಿಹಾರಕ ದಿನವನ್ನು ನಾವು ತೆಗೆದುಕೊಂಡಾಗ ನಾವು ಕಲಿತಕ್ಕಂಥದ್ದು, ಇದೇ ರೀತಿಯಾದ ಒಂದು ದಿನ ಪರಲೋಕದಲ್ಲೂ ಬಂತು. ಇದೇ ರೀತಿಯಾಗಿ ಸ್ವಾಮಿ ಯಾಜಕನಾಗಿ ಪರಿಶುದ್ಧ ಸ್ಥಳಕ್ಕೆ ಹೋದ ಎಂಬತಕ್ಕಂಥದ್ದನ್ನು ನಾವು ಕಲಿತೀವಿ. ಏಕೆಂದರೆ ಪರಲೋಕದಲ್ಲಿ ಕೂಡ ಆ ರೀತಿಯಾದ ಒಂದು ಗುಡಾರ ಇದೆ, ಭೂಲೋಕದಲ್ಲಿ ಕೂಡ ಆ ರೀತಿಯಾದ ಗುಡಾರ ಇದೆ. ಸೊ ಈ ರೀತಿಯಾದ ಒಂದು ಗುಡಾರದ ಸೇವೆಯ ಬಗ್ಗೆ ನಾವು ಯಾಕೆ ಕಲಿಬೇಕು ಅಂದರೆ, ನಿಜವಾಗ್ಲೂ ಆ ಪರಲೋಕ ರಾಜ್ಯದಲ್ಲಿ ಏನು ನಡೀತಾ ಇದೆ, ಈಗ ಏನು ನಡೀತಾ ಇದೆ ಎಂಬತಕ್ಕಂಥ ಒಂದು ಸಿಳಿವು ಇಲ್ಲಿರ್ತಕ್ಕಂಥ ನಮ್ಮಗಳಿಗೆ ಅದು ಮಾಹಿತಿಯನ್ನು ಕೊಡ್ತಕ್ಕಂಥ ಒಂದು ಸಬ್ಜೆಕ್ಟ್ ಆಗಿದೆ. ಹೌದು. ಈ ಸ್ಯಾಂಚುರಿ ಸರ್ವಿಸ್ ಅಥವಾ ಗುಡಾರದ ಸೇವೆಯನ್ನು ನಾವು ಅದಕ್ಕಾಗಿ ಓದಬೇಕಾಗಿದೆ. ಆವಾಗ ನಮಗೆ ಖಂಡಿತವಾಗ್ಲೂ ಯಾವ ರೀತಿ ದೇವರು ತನ್ನ ಒಬ್ಬನೇ ಮಗನನ್ನು ಕೊಟ್ಟು ನಮ್ಮನ್ನು ಕಾಪಾಡಿ ಪಾಪವನ್ನು, ನಾವು ಮಾಡಿರ್ತಕ್ಕಂಥ ಪಾಪವನ್ನು ತನ್ನ ಮೇಲೆ ತೆಗೆದುಕೊಂಡ ಎಂಬತಕ್ಕಂಥದ್ದಕ್ಕೆ ಒಂದು ಒಳ್ಳೆ ಉದಾಹರಣೆ ಆಗಿದೆ ಈ ಒಂದು ಗುಡಾರದ ಸೇವೆ, ಅಲ್ವೇ? ಹೌದು. ನೋಡಿ, ಸತ್ಯವೇದದ ಆದಿಕಾಂಡದಿಂದ
ಪ್ರಕಟಣೆಯವರೆಗೂ ಇರುವಂಥ ಎಲ್ಲ ಅಂಶಗಳನ್ನು ನಾವು ಗಮನಿಸಿದ್ರೆ ಒಂದು ಪಾಪ ಮತ್ತು ಅದರ ಪರಿಹಾರ ಇಷ್ಟೇ. ಇದರಲ್ಲೇ ಮಹಾ ಹೋರಾಟಗಳು ನಡೆಯುತ್ತೆ, ಎಲ್ಲವೂ ಬರುತ್ತೆ ಇದರಲ್ಲಿ. ಈ ಪಾಪವನ್ನು ಯಾವ ರೀತಿ ಪರಿಹಾರ ಮಾಡುವುದೇ ದೇವರ ದೊಡ್ಡ ಸವಾಲು. ಇದನ್ನು ನಮಗೆ 66 ಪುಸ್ತಕದಲ್ಲಿ ಆಯಾ ವ್ಯಕ್ತಿಗಳ ಮೂಲಕ, ಆಯಾ ವ್ಯಕ್ತಿಗಳ ಜೀವನದ ಮೂಲಕ, ಅದು ಒಂದೇ ರೀತಿಯಾದ ಒಂದು ದಾರ ಅಲ್ವಾ? ಹೌದು, ಇಟ್ಸ್ ಎ ಥ್ರೆಡ್. It's a thread from Genesis to Revelation. You can see that it's a flowing thread that goes with the same thought from the first book to the last book. ಹೌದು, ಅದೇನು ಅಂದರೆ ಪಾಪದ ಪ್ರವೇಶ ಆಗಿದೆ, ಆ ಪಾಪವನ್ನು ಅಂತ್ಯ ಮಾಡಬೇಕು. ಆ ಮಹಾಯಾಜಕನ ಒಳಗಡೆ ಹೋಗಿ ಬಂದು ಯಾವ ರೀತಿ ಪಾಪವನ್ನು ತೆಗೆದುಕೊಂಡು ಬಂದು ಆ ಟಗರಿನ ಮೇಲೆ ಇಟ್ನೋ, ಅದೇ ರೀತಿ ಕ್ರಿಸ್ತನು ಒಂದು ದಿನ ಪ್ರಕಟಣೆ 20ನೇ ಅಧ್ಯಾಯದಲ್ಲಿ ನಾವು ನೋಡುವ ರೀತಿಯಲ್ಲಿ ಆ ಸೈತಾನನ ಮೇಲೆ ಎಲ್ಲ ತಪ್ಪುಗಳನ್ನು ಹೊರಿಸಿ ಅವನನ್ನು ಸರ್ವನಾಶ ಮಾಡುವಂಥ ದಿನದವರೆಗೂ ಕೂಡ ಈ ಹೋರಾಟ ನಡೀತಾನೇ ಇದೆ. ಆಮೇನ್, ಆಮೇನ್ ಟು ದಟ್. ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿ ಬೋಧಕರೇ. ಪ್ರಿಯ ಪರಲೋಕದ ಸ್ವಾಮಿ, ನಮಗಾಗಿ ದೋಷ ಪರಿಹಾರ ಮಾಡುವುದಕ್ಕಾಗಿ ನೀನು ಸಿದ್ಧನೇ ಇರುವುದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮೆಲ್ಲ ಪಾಪಗಳನ್ನು ತೊಳೆಯುವಂಥ ಪರಿಶುದ್ಧ ರಕ್ತಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ಪಾಪಗಳನ್ನು ಪರಿಹಾರ ಮಾಡಬೇಕೆಂಬುದಾಗಿ ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್. ಈ ಸುಂದರವಾಗಿರ್ತಕ್ಕಂಥ ವಿಷಯದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟು ಈಗ ಒಂದೇ ಒಂದು ಪ್ರಶ್ನೆಗೆ ನೀವು ಒಂದು ಉತ್ತರವನ್ನು ಕೊಟ್ಟು ನಾವು ಈ ಒಂದು ಭಾಗವನ್ನು ಮುಕ್ತಾಯ ಮಾಡೋಣ. ಈ ಒಂದು ದಿನದ ಒಂದು ಸಂಚಿಕೆಯಲ್ಲಿ ಅಥವಾ ಈ ಒಂದು ವಿಷಯ ದೋಷ ಪರಿಹಾರಕ ದಿನದಿಂದ ನಾವು ಕಲಿತಕ್ಕಂಥ ಒಂದೇ ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶ ಯಾವುದು? ಏನು ಅಂದರೆ ನಮ್ಮ ಪಾಪ ಶಾಶ್ವತವಾಗಿ ಪರಿಹಾರವನ್ನು ಕಂಡುಕೊಳ್ಳುತ್ತೆ. ಇದು ಯಾವತ್ತೂ ನಮ್ಮನ್ನು ಬಾಧಿಸ್ಲಿಕ್ಕೆ ಹೋಗಲ್ಲ. ಈಗ ನಮ್ಮ ಮಾನವ ಕುಲಕ್ಕೆ ದೊಡ್ಡ ಒಂದು ಬಾಧೆ ಏನು ಅಂದರೆ, ಶಾಪ ಏನು ಅಂದರೆ ಪಾಪ. ದೇವರು ಒಂದು ದಿನ ಈ ಪಾಪಕ್ಕೆ ಶಾಶ್ವತವಾದ ಪರಿಹಾರವನ್ನು ಕಂಡುಹಿಡಿತಾರೆ. ಸೊ ಆ ಒಂದು ಶಾಶ್ವತವಾದ ದಿನ ಅತಿ ಶೀಘ್ರದಲ್ಲೇ ಇದೆ. ನಾವು ಸಿದ್ಧರಾಗಬೇಕು, ಶುದ್ಧೀಕರಣವನ್ನು ಹೊಂದಬೇಕು. ಯಾವ ರೀತಿ ಅವರು ಇಸ್ರಾಯೇಲ್ರು ಸಿದ್ಧ ಮಾಡಿಕೊಳ್ಳೋದು, ಅದು ದುಃಖಿತವಾದ ಒಂದು ಮನೋಭಾವನೆಯಲ್ಲಿ ಅವರು ಸಿದ್ಧ ಮಾಡಿಕೊಂಡ್ರು. ಆ ರೀತಿ ನಾವು ಕೂಡ ಸಿದ್ಧ ಮಾಡ್ಕೋಬೇಕಾಗಿದೆ. ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದೀರಾ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ಒಂದು ಗುಡಾರದ ಸೇವೆಯಲ್ಲಿ ಅದು ಮುಖ್ಯವಾಗಿ ಈ ದೋಷ ಪರಿಹಾರಕ ದಿನದಲ್ಲಿ ಸಾಕಷ್ಟು ಮಾಹಿತಿಗಳು ಅಡಗಿವೆ. ಆ ಅಕ್ಟೋಬರ್ 22, 1844ರಲ್ಲಿ ಆದಂಥ ನಿರಾಶೆ ಸತ್ಯವೇದವನ್ನು ಸರಿಯಾಗಿ ಓದದೇ ಇರೋದ್ರಿಂದ ಆವತ್ತು ಆಯಿತು. ಇವತ್ತು ಈ ಕಾರ್ಯಕ್ರಮದ ಮೂಲಕ ನಾವು ಅದನ್ನು ನಿಮಗೆ ತಿಳಿಸಲು ಪ್ರಯತ್ನ ಪಟ್ಟಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಿ.